Hello students, welcome back. So today we'll see few more examples of Prezi writing. So for that task we have also chosen few more passages or extracts from passages. So the learning objective and outcomes of this session number 56 will remain same as that of the previous sessions, the sessions that followed this. So let's see with one more example how to reduce uh, the paragraph. In fact, so there is an enemy beneath our feet, an enemy more deadly for his complete impartiality. He recognizes no national boundaries, no political parties. The enemy is the earth itself. An earthquake strikes, the world tumbles. Uh, I hope you remember what I did say about the source of these passages. These are all compiled and collected from different sources on internet. That was in fact done by a professor Badige and his team for some other platform. Anyway, so we owe so much to him and his team for this. So there is an enemy beneath our feet. The paragraph reads more like a poetry, because you are bound to get different sort of passages for comprehension or Prezi writing. So since this the purpose of giving this is to test the students ability to comprehend and produce better writing. This will always be uh, a writing from no unknown source. So it will not be a part of your prescribed syllabus. It would not have been taken from such text. ಸೊ ನಿಮಗೆ ಆಲ್ರೆಡಿ ನೀವು ಓದಿರುವಂಥ ಯಾವುದೇ ಟೆಕ್ಸ್ಟಿಂದ ಇರಲ್ಲ, ಅದು ಅಪರಿಚಿತವಾಗಿರುವಂಥ ಯಾವುದೋ ಒಂದು ನಿಮ್ಗೆ ಗೊತ್ತಿಲ್ಲದೆ ಇರುವಂಥ ಒಂದು ಮೂಲದಿಂದ ಆಯ್ಕೆ ಮಾಡಿ ಕೊಡಲಾಗಿರ್ತದೆ ಈ ಥರದ್ದು ಎಸ್ಸೇನ. ಹಾಗಾಗಿ ಯು ಶುಡ್ ಬಿ ಪ್ರಿಪೇರ್ಡ್ ಫಾರ್ ದಿ ಅನ್ಎಕ್ಸ್ಪೆಕ್ಟೆಡ್. ಅದು ಲ್ಯಾಂಗ್ವೇಜ್ ಹೇಗೆ ಬೇಕಾದ್ರೂ ಇರ್ಬೋದು. ಈ ಥರದ್ದು ಲ್ಯಾಂಗ್ವೇಜ್ ಇದ್ದಾಗ ಟು ಸಮ್ ಎಕ್ಸ್ಟೆಂಟ್ಸ್ sometimes basic English students might find it very difficult to understand the figurative or poetical language. So there is an enemy beneath our feet. ನಮ್ಮ ಕಾಲ ಕೆಳಗಡೆನೆ ಒಬ್ಬ ವೈರಿ ಇದ್ದಾನೆ. ಬಿನೀತ್ ಅಂದರೆ ಅಂಡರ್ ಅಂತ. an enemy more deadly for his complete impartiality. ತುಂಬ ಅಪಾಯಕಾರಿಯಾಗಿರೋಂಥ, ಡೆಡ್ಲಿ ಅಂತಂದರೆ ತುಂಬ ಅಪಾಯಕಾರಿಯಾಗಿರೋಂಥ ಒಬ್ಬ ಹೆಚ್ಚು ತೀವ್ರವಾದಂಥ ನಾಶವನ್ನು ಉಂಟು ಮಾಡುವಂಥ ಅಂತಲೂ ಆಗುತ್ತೆ ಡೆಡ್ಲಿ ಅಂದರೆ. ಕಂಪ್ಲೀಟ್ ಇಂಪಾರ್ಶಿಯಾಲಿಟಿ ಅಂದರೆ ಒಂದು ರೀತಿಯ ಯಾವುದೇ ರೀತಿಯ ಪಕ್ಷಪಾತವಿಲ್ಲದೆ ನಿಷ್ಪಕ್ಷಪಾತಕ್ಕೆ ಹೆಸರಾಗಿರುವಂಥ. ಸ್ವಲ್ಪ ವಿಚಿತ್ರ ಅನಿಸುತ್ತೆ. ವೈರಿ ಅಂತ ಹೇಳ್ತಾನೆ, ಅದರಲ್ಲಿ ಏನೋ ನಿಷ್ಪಕ್ಷಪಾತ ಅಂತ ಹೊಗಳ್ತಾರೆ. ವಿಲ್ ಜಸ್ಟ್ ಫೈಂಡ್ ಔಟ್. ಸೊ ಹಿ ರೆಕಗ್ನೈಸಸ್ ನೋ ನ್ಯಾಷನಲ್ ಬೌಂಡ್ರೀಸ್, ನೋ ಪೊಲಿಟಿಕಲ್ ಪಾರ್ಟೀಸ್. ಸೊ ಈ ವೈರಿಗೆ ಯಾವುದೇ ದೇಶದ ಗಡಿಯಾಗಲಿ ಅಥವಾ ಅಲ್ಲಿನ ರಾಜಕೀಯ ಪಕ್ಷಗಳಾಗಲಿ ಇದು ಯಾವುದನ್ನು ಗುರುತಿಸಲ್ಲ ಅಥವಾ ಅದಕ್ಕೆ ಮಹತ್ವ ಕೊಡೋದೇ ಇಲ್ಲ. ಯಾಕಂದರೆ ಯಾರನ್ನು ಬಿಡಲ್ಲ ಇದು ಅಂತ. ದ ಎನಿಮಿ ಈಸ್ ದಿ ಅರ್ತ್ ಇಟ್ ಸೆಲ್ಫ್, ಆ್ಯಂಡ್ ದಟ್ ಸೌಂಡ್ಸ್ ಟು ಸಮ್ ಎಕ್ಸ್ಟೆಂಟ್ ಸ್ಟ್ರೇಂಜ್. ಐ ಮೀನ್ ವೆನ್ ಯು ರೀಡ್ ದಿಸ್. ಯಾಕಂದರೆ ಅರ್ತ್ ಈಸ್ ನೋನ್ ಫಾರ್ ಶೆಲ್ಟ್ರಿಂಗ್ the millions and millions of lives depend on earth, and they tread on earth and live on earth. So they inhabit earth. ಭೂಮಿಯನ್ನು ಅವಲಂಬಿಸಿ ಭೂಮಿ ಮೇಲೆ ವಾಸ ಮಾಡುವಂಥ ಸಾವಿರಾರು ಜೀವಿಗಳಿದ್ದಾವೆ. ಅದರಲ್ಲಿ ಅರ್ಥೇನೇ ವೈರಿ ಅಂತ ಹೇಳ್ತಾನೆ, ಭೂಮಿನೇ ವೈರಿ ಅಂತ. ಅದು ಹೇಗೆ ಅಂತ ಮುಂದೆ ನೋಡಿದ್ರೆ, ಅನ್ ಅರ್ಥ್ಕ್ವೇಕ್ ಸ್ಟ್ರೈಕ್ಸ್. ಸೊ ಏನಾಗುತ್ತೆ, ದಿಢೀರ್ನೊಂದು ದಿವಸ ಅರ್ಥ್ಕ್ವೇಕ್ ಆಗೋಗುತ್ತೆ, ಒಂದು ಭೂಕಂಪ ಸಂಭವಿಸುತ್ತೆ, ಕಂಪಿಸುತ್ತೆ, ಭೂಮಿ ಕಂಪಿಸುತ್ತೆ. ದ ವರ್ಲ್ಡ್ ಟಂಬಲ್ಸ್, ದ ಎಂಟೈರ್ ವರ್ಲ್ಡ್ ಟಂಬಲ್ಸ್, ಟಂಬಲ್ಸ್ ಏನಾದರೂ ಆಗ್ಬೋದು. ಇಡೀ ಪ್ರಪಂಚ ಉರುಳುತ್ತೆ ಅಥವಾ ಆಘಾತಕ್ಕೆ ಒಳಗಾಗುತ್ತೆ, ನಾಶ ಆಗುತ್ತೆ, ಬಿರುಕು ಬಿಡುತ್ತೆ, ಅಥವಾ ಅದರ ಎಲ್ಲ ಆ ಒಂದು ವೈಭವ ಅಳೆದು ಹೋಗುತ್ತೆ ಅಂತ ಈ ಅರ್ಥದಲ್ಲಿ ಹೇಳ್ತಾನೆ.
ಸೊ ನಾನು ಮೊದಲೇ ಹೇಳಿದಂತೆ ಯಾವ ಥರದ ಪ್ಯಾಸೇಜ್ ಬೇಕಾದ್ರೂ ಇರ್ಬೋದು. ತುಂಬ ಸಿಂಪಲ್, ಸ್ಟ್ರೈಟ್ ಫಾರ್ವರ್ಡ್, ವೆರಿ ಸಿಂಪಲ್ ಪ್ಯಾಸೇಜ್ ಕ್ಯಾನ್ ಬಿ ದೇರ್. ಅಟ್ ದಿ ಸೇಮ್ ಟೈಮ್ ಸಮಟೈಮ್ಸ್ ಲೈಕ್ ದಿಸ್ ವೆರಿ ಪೊಯಿಟಿಕಲ್ ಸೊಫಿಸ್ಟಿಕೇಟೆಡ್ ಪ್ಯಾಸೇಜ್ ಕ್ಯಾನ್ ಬಿ ಗಿವನ್. ಸೊ ಯು ಶುಡ್ ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಆ್ಯಸ್ ಐ ಟೋಲ್ಡ್ ಯು, just spend more and more more time on English, learning English. Otherwise pressy writing will become a nightmare for you. ಸೊ ಪ್ರೆಸ್ಸಿ ರೈಟಿಂಗಲ್ಲಿ ನಿಮಗೆ ಏನಾದರೂ ಮಾರ್ಕ್ಸನ್ನು ಪಡ್ಕೋಬೇಕು ಅಂತಂದರೆ ಶಾರ್ಟ್ ಕಟ್ಸ್ ಎಲ್ಲ ಯಾವುದೂ ಇಲ್ಲ. ಸೊ ನೀವು ಇಂಗ್ಲೀಷ್ ಕಲ್ತ್ಕೊಂಡೇ ಇರಬೇಕು. ಇಂಗ್ಲೀಷ್ ಅರ್ಥ ಆದ್ರೇ ಅದರ ಎಸೆನ್ಸನ್ನು ಪ್ರೊಡ್ಯೂಸ್ ಮಾಡೋದಕ್ಕಾಗೋದು. ಸೊ ದಿಸ್ ಈಸ್ ಫಾರ್ ದ ಪೀಪಲ್ ಹೂ ಮೇಕ್ ಸಿನ್ಸಿಯರ್ ಎಫರ್ಟ್ ಇನ್ ಲರ್ನಿಂಗ್ ಇಂಗ್ಲೀಷ್. ಈಗ ಇದಾದಮೇಲೆ ಇದನ್ನು ಹೇಗೆ ರೆಡ್ಯೂಸ್ ಮಾಡಲಾಗಿದೆ ನೋಡೋಣ. ಹೌ ಟು ರೆಡ್ಯೂಸ್. ಎಕ್ಸಾಂಪಲ್ ನಂಬರ್ ಸಮ್ ದ ಅಬೌವ್ ಪ್ಯಾಸೇಜನ್ನು ಹೇಗೆ ರೆಡ್ಯೂಸ್ ಮಾಡಿದೆ. ಅರ್ಥ್ಕ್ವೇಕ್ ಈಸ್ ದಿ ಇನ್ಸ್ಟೆಡ್ ಆಫ್ ಬೀಟಿಂಗ್ ಅರೌಂಡ್ ದ ಬುಷ್. ಬೀಟಿಂಗ್ ಅರೌಂಡ್ ದ ಬುಷ್ ಅಂದರೆ ಸುತ್ತಿ ಬಳಸಿ ಮಾತಾಡೋದು ಅಂತ. ನಾವು ಹಿಂದೆ ಒಂದು ಸಲ ಅದನ್ನು ಹೇಳಿದೆ ಅನಿಸುತ್ತೆ ನಾನು. ಟಿಪಿಕಲ್ ಇಂಗ್ಲೀಷ್ ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ ಯು ಕ್ಯಾನ್ ಸೇ. ಸೊ ಅರ್ಥ್ಕ್ವೇಕ್ ಈಸ್ ದಿ ಮ್ಯಾನ್ಕೈಂಡ್ಸ್ ಡೆಡ್ಲಿಯೆಸ್ಟ್ ಎನಿಮಿ. ಈ ಭೂಕಂಪ ಅನ್ನುವಂಥದ್ದು ಮನುಷ್ಯ ಕುಲಕ್ಕೇ ಒಂದು ಭಯಂಕರವಾದಂಥ ವೈರಿ ಅಂತ ಒಂದು ಸಾಲಲ್ಲಿ ಅದನ್ನು ಸಮ್ಮರೈಸ್ ಮಾಡಿದ್ದೀವಿ. ಸೊ ನಮಗೆ ಅಲ್ಲಿ ಮೇಲೇನಿತ್ತು, ನಮ್ಮ ಕಾಲು ಕೆಳಗಡೆ ಒಬ್ಬ ಇದ್ದಾನೆ ವೈರಿ, ಅವನು ತುಂಬ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾನೆ. ನಿಷ್ಪಕ್ಷಪಾತ ಅಫ್ಕೋರ್ಸ್ ವಿ ಹ್ಯಾವ್ ರಿಟೈನ್. ಅದು ಕಾಲು ಕೆಳಗಡೆ ಇದ್ದಾನೆ ವೈರಿ ಅಂತ ಹೇಳಿ ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡಿ ಹೇಳುವಂಥದ್ದು. ದಿಸ್ ಆರ್ ಆಲ್ ಹ್ಯಾವ್ ಬೀನ್ ರಿಮೂವ್ಡ್. ಅಷ್ಟೇ, ನೇರವಾಗಿ ವಿಷಯಕ್ಕೆ ಬಂದಿದ್ದೀವಿ. ಅರ್ಥ್ಕ್ವೇಕ್ ಈಸ್ ಮ್ಯಾನ್ಕೈಂಡ್ಸ್ ಡೆಡ್ಲಿಯೆಸ್ಟ್ ಎನಿಮಿ. It is impartial because that is the noted feature or a virtue of this earthquake according to the author. So we have retained this. So earthquake ಅದ್ರ ಬಗ್ಗೆ ಒಂದು ವೈಶಿಷ್ಟ್ಯತೆಯನ್ನು ಮಾತಾಡಿರೋದ್ರಿಂದ, ಅವನು ಅಟ್ರಿಬ್ಯೂಟ್ ಮಾಡಿರೋದ್ರಿಂದ ಕ್ವಾಲಿಟಿನ, ನಾವು ಆ ಇಂಪಾರ್ಶಿಯಾಲಿಟಿ ಅನ್ನೋದನ್ನು ಕೂಡ ರಿಟೈನ್ ಮಾಡ್ಕೊಂಡಿದ್ದೀವಿ. ಸೊ ಇಟ್ ಈಸ್ ಇಂಪಾರ್ಶಿಯಲ್ ಆ್ಯಸ್ ಇಟ್ ಸ್ಟ್ರೈಕ್ಸ್ ಆಲ್ ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್. ನೀವು ಪದ್ಯ ಯಾವುದನ್ನು ಓದಿರ್ತೀರ, ಡೆತ್ ದ ಲೆವೆಲರ್ ಅಂತ. ಸೊ ಆ ಥರ ಸಾವು ಅನ್ನುವಂಥದ್ದು ಎಲ್ಲರಿಗೂ ಸಮಾನವಾಗಿ ಬರುವಂಥದ್ದು. ಯಾವ ರಾಜ, ಮಂತ್ರಿ, ಸೇವಕ, ಕೂಲಿ ಮಾಡೋವನು, ಶ್ರೀಮಂತ ಅಂತ ನೋಡಲ್ಲ. ಎಲ್ಲರನ್ನೂ ಸಾವು ಆವರಿಸ್ಕೊಳ್ಳುತ್ತೆ, ಆಕ್ರಮಿಸ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಅರ್ಥ್ಕ್ವೇಕನ್ನು ಅದೇ ಅರ್ಥದಲ್ಲಿ ಹೇಳಿದ್ದಾನೆ. ಇಟ್ ಈಸ್ ಇಂಪಾರ್ಶಿಯಲ್ ಆ್ಯಸ್ ಇಟ್ ಸ್ಟ್ರೈಕ್ಸ್ ಆಲ್ ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್. ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರ ಮೇಲೂ ದಾಳಿ ಮಾಡುತ್ತೆ ಅಥವಾ ಎಲ್ಲರ ಬದುಕನ್ನು ನಾಶ ಮಾಡುತ್ತೆ ಅನ್ನೋ ಅರ್ಥದಲ್ಲಿ ಇಲ್ಲಿ ಹೇಳಲಾಗಿದೆ. ಸೊ ಸಿಂಪಲ್ ಆಗಿ ಕಡಿಮೆ ಸಾಲುಗಳಲ್ಲಿ ವಿ ಹ್ಯಾವ್ ಸಕ್ಸಸ್ಫುಲಿ ಟೋಲ್ಡ್ ದ ಸೇಮ್ ಥಿಂಗ್. ಈಗ ಎಕ್ಸಾಂಪಲ್ ನಂಬರ್ 8 ನೋಡಿದ್ರೆ, ಆರ್ಟ್ ಆಕ್ಯುಪೈಸ್, ದಿಸ್ ಈಸ್ ಅ ಡಿಫರೆಂಟ್ ಎಕ್ಸ್ಟ್ರಾಕ್ಟ್. ಆರ್ಟ್ ಆಕ್ಯುಪೈಸ್ ಅ ಪೊಸಿಷನ್ ಆಫ್ ಗ್ರೇಟ್ ಇಂಪಾರ್ಟೆನ್ಸ್ ಇನ್ ದ ಮಾಡರ್ನ್ ವರ್ಲ್ಡ್. By this I don't mean that modern art is better than the art of other generations. It obviously not. The quantity not the quality of modern art is important ಅಂತ ಹೇಳ್ತಾನೆ. ಸೊ there is some opinion on the art, modern art, ಆಧುನಿಕ ಕಲೆಯ ಬಗ್ಗೆ ಒಂದು ಒಪಿನಿಯನ್ ಇದೆ ಇಲ್ಲಿ. ಏನು? ಆರ್ಟ್ ಆಕ್ಯುಪೈಸ್ ಅ ಪೊಸಿಷನ್ ಆಫ್ ಗ್ರೇಟ್ ಇಂಪಾರ್ಟೆನ್ಸ್ ಇನ್ ದ ಮಾಡರ್ನ್ ವರ್ಲ್ಡ್. ಆಧುನಿಕ ಪ್ರಪಂಚದಲ್ಲೂ ಕೂಡ ಈ ಒಂದು ಕಲೆ ಅನ್ನುವಂಥದ್ದು ಬಹುಮುಖ್ಯವಾದಂಥ ಸ್ಥಾನವನ್ನು ಪಡೆಯುತ್ತೆ. ಬೈ ದಿಸ್ ಐ ಡೋಂಟ್ ಮೀನ್ ದಟ್ ಮಾಡರ್ನ್ ಆರ್ಟ್ ಈಸ್ ಬೆಟರ್ ದ್ಯಾನ್ ದಿ ಆರ್ಟ್ ಆಫ್ ದ ಅದರ್ ಜನ್ರೇಷನ್ಸ್. ಅಂದರೆ ಟ್ರೆಡಿಷನಲ್ ಆರ್ಟ್ ಏನಿದೆ, ಹಿಂದಿನ ಒಂದು ಜನಾಂಗದ ಅಥವಾ ಹಿಂದಿನ ತಲೆಮಾರಿನ ಒಂದು ಕಲೆಗಳೇನಿತ್ತು ಅವುಗಳಿಗಿಂತಲೂ ಶ್ರೇಷ್ಠವಾದದ್ದು ಆಧುನಿಕ ಕಲೆ ಅಂತ ಹೇಳ್ತಾ ಇಲ್ಲ. ಇಟ್ ಆಬ್ವಿಯಸ್ಲಿ ನಾಟ್. ಅದು ನಿಜವಾಗಿಯೂ ಅಷ್ಟು ಶ್ರೇಷ್ಠನೂ ಅಲ್ಲ ಹಿಂದಿನ ಕಲೆಗಳಿಗೆ ಹೋಲಿಸಿದ್ರೆ. ಆದರೆ ಇಲ್ಲಿ ದ ಕ್ವಾಂಟಿಟಿ ಅಂದರೆ ಅದರ ಒಂದು ಏನು ವಿಸ್ತಾರ ಅಥವಾ ಅದು ಎಷ್ಟು ಒಂದು ಮಟ್ಟದಲ್ಲಿ ಅದು ಹಬ್ಬಿದೆ ಅಥವಾ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ, ಎಲ್ಲ ಕಡೆ ಕಾಣಿಸ್ಕೊಳ್ತಿದೆ ಅನ್ನೋದು ಅಂತ. ಕ್ವಾಂಟಿಟಿ ಅಂತಂದರೆ ನಾಟ್ ದ ಕ್ವಾಲಿಟಿ, ಅದರ ಒಂದು ಗುಣಮಟ್ಟ ಅಲ್ಲ, ಆದರೆ ಅದು ಎಷ್ಟು ಸಂಖ್ಯೆಯಲ್ಲಿ, ಎಷ್ಟು ಜನಗಳಲ್ಲಿ, ಎಷ್ಟು ಭಾಗಗಳಲ್ಲಿ ಅದು ಪ್ರಖ್ಯಾತಿಯನ್ನು ಪಡ್ಕೊಳ್ತಾ ಇದೆ ಅಥವಾ ಅದು ಹಬ್ತಾ ಇದೆ ಅನ್ನುವಂಥ ವಿಚಾರನ ಇಟ್ಕೊಂಡು ನೋಡಿದಾಗ ಮಾಡರ್ನ್ ಆರ್ಟ್ ಈಸ್ ಇಂಪಾರ್ಟೆಂಟ್. ಸೊ ನಾಟ್ ದ ಕ್ವಾಂಟಿಟಿ ಆಫ್ ಮಾಡರ್ನ್ ಆರ್ಟ್ ಈಸ್ ಇಂಪಾರ್ಟೆಂಟ್. ಅಂದರೆ
ಕ್ವಾಲಿಟಿ ಆಫ್ ಮಾಡರ್ನ್ ಆರ್ಟ್ ಇಸ್ ಇಂಪಾರ್ಟೆಂಟ್. ಕ್ವಾಲಿಟಿಲಿ ಇಂಪಾರ್ಟೆಂಟ್ ಆಗಲ್ಲ ಮಾಡರ್ನ್ ಆರ್ಟಲ್ಲಿ, ಅದು ಎಲ್ಲಿ ಎಷ್ಟರ ಮಟ್ಟಿಗೆ ಎಷ್ಟು ವೇಗವಾಗಿ ಎಲ್ಲ ಕಡೆ ಹೇಗೆ ವಿಸ್ತರಿಸ್ತಾ ಇದೆ, ಹಬ್ತಾ ಇದೆ, ಆ, ಎಷ್ಟು ದೊಡ್ಡ ಒಂದು ಮಟ್ಟದಲ್ಲಿ ಸಂಖ್ಯೆನಲ್ಲಿ ಅದು ಬೆಳೀತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ಎಷ್ಟು ದ ನಂಬರ್ ಆಫ್ ಪೀಪಲ್ ಇನ್ವಾಲ್ವ್ಡ್ ಇನ್ ಪ್ರೊಡ್ಯೂಸಿಂಗ್ ದಿಸ್ ಆರ್ಟ್ ಆರ್ ಮೋರ್ ಕಂಪೇರ್ಡ್ ಟು ದ ಆರ್ಟಿಸ್ಟ್ಸ್ ಆಫ್ ದಿ ಪಾಸ್ಟ್ ಅಂತ. ಅಂದರೆ ಹಿಂದಿನ ಭೂತಕಾಲದ ಹಿಂದಿನ ಕಲೆಗಾರರಿಗೆ ಸಂಬಂಧ ಒಂದು ಕಂಪೇರ್ ಮಾಡಿ ನೋಡಿದ್ರೆ ಇವತ್ತಿನ ಕಲೆಗಾರರ ಸಂಖ್ಯೆ ಹೆಚ್ಚು ಅಂತ, ಅಥವಾ ಕಲೆಯನ್ನು ಅವಲಂಬಿಸಿರೋರು, ಯಾವುದೋ ಒಂದು ರೀತಿಯ ಕಲೆಯನ್ನು ಪ್ರೊಡ್ಯೂಸ್ ಮಾಡುವಂಥವ್ರು, ಎಕ್ಸಿಬಿಟ್ ಮಾಡುವಂಥವ್ರು ಇಲ್ಲಿ ಇವತ್ತು ಹೆಚ್ಚು ಅಂತ. ಸೊ ಅದು ದ ಇದು ಏನು ದ ಮೀನಿಂಗ್ ಆಫ್ ದಿಸ್ ಎಸ್ಸೆ. ಈಗ ಅದನ್ನು ಹೆಂಗೆ ರಿಡ್ಯೂಸ್ ಮಾಡಿದೆ, ಏನು ಮಾಡಿದ್ದೀವಿ ಅಂತಂದರೆ, ಮಾಡರ್ನ್ ಆರ್ಟ್ ಕಂಪೇರ್ ಟು ದ ಪಾಸ್ಟ್, ಹಿಂದಿನ ಒಂದು ಕಲೆಗೆ ಹೋಲಿಸಿದ್ರೆ ಆಧುನಿಕ ಕಲೆ ಏನಿದೆ ಈಸ್ ಬೆಟರ್ ಪ್ಲೇಸ್ಡ್ ಇನ್ ಸೊಸೈಟಿ, ಅಂದರೆ ಹೆಚ್ಚಿನ ಮಹತ್ವವನ್ನು ಪಡ್ಕೋತಾ ಇದೆ ಸಮಾಜದಲ್ಲಿ ಇನ್ ಟರ್ಮ್ಸ್ ಆಫ್ ದ ನಂಬರ್ ಆಫ್ ಆರ್ಟಿಸ್ಟ್ ಪ್ರೊಡ್ಯೂಸಿಂಗ್ ಇಟ್. ಎಷ್ಟೆಷ್ಟು ಜನ, ಹೆಚ್ಚೆಚ್ಚು ಜನ ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅಂದರೆ ನೀಡ್ತಾ ಇದ್ದಾರೆ, ಕೊಡುಗೆನ ನೀಡ್ತಾ ಇದ್ದಾರೆ ಕಲೆಗೆ ಅನ್ನುವಂಥ ಒಂದು ವಿಷಯನ ತಗೊಂಡಾಗ ಮಾಡರ್ನ್ ಆರ್ಟು, ಆ ಒಂದು ಆಧುನಿಕ ಕಲೆ ಹಿಂದಿನ ಕಲೆಗೆ ಹೋಲಿಸಿದ್ರೆ ಅಥವಾ ನಮ್ಮ ಸಾಂಪ್ರದಾಯಿಕ ಕಲೆಗಳಿಗೆ ಹೋಲಿಸಿದ್ರೆ ತುಂಬ ಹೆಚ್ಚಿನ ಮಹತ್ವವನ್ನು ಪಡ್ಕೊಳ್ತಾ ಇದೆ, ಇಂಪಾರ್ಟೆನ್ಸನ್ನು ಪಡ್ಕೊಳ್ತಾ ಇದೆ ಸಮಾಜದಲ್ಲಿ ಅಂತ ಹೇಳಿದ್ವಿ. ಸೊ ಸಕ್ಸಸ್ಫುಲ್ ಆಗಿ ಅದನ್ನು ನಾವು ಕನ್ವೆ ಮಾಡಾಯಿತು. ಸೊ ಆಫ್ಟರ್ ಆಲ್ ದಿಸ್ ಲುಕಿಂಗ್ ಆಲ್ ದಿಸ್ ಥಿಂಗ್ಸ್, ಯು ಕ್ಯಾನ್ ರಿಮೆಂಬರ್ ದೀಸ್ ಥಿಂಗ್ಸ್ ಆ್ಯಸ್ ವೆಲ್. ರಿಮೆಂಬರ್ ಆ್ಯಂಡ್ ಡೂ ದೀಸ್ ಥಿಂಗ್ಸ್ ಅಂತ ಹೇಳಿದ್ವಿ, ಜಸ್ಟ್ ಎಸ್ ಅ ಟಿಪ್. ಸೊ ರೈಟ್ ಇನ್ ಯುವರ್ ಓನ್ ವರ್ಡ್ಸ್ ಆ್ಯಂಡ್ ಯು ಶುಡ್ ಆಲ್ವೇಸ್ ಕೀಪ್ ದಿಸ್ ಇನ್ ಯುವರ್ ಮೈಂಡ್. So that is why we go on repeating and reiterating and reminding you what you need to be doing while producing a ಪ್ರಸಿ ಬರಿಬೇಕಾದಾಗ ಏನು ತಲೆ ಇರಬೇಕು, ಏನು ಜ್ಞಾಪಕ ಇರಬೇಕು ಅಂತ ನಿಮ್ಗೆ ಗೊತ್ತಿರಲಿ ಅಂತ ಅದನ್ನು ಕೆಲವು ಸಲ ರಿಪೀಟ್ ಮಾಡ್ತಾನೆ ಇರ್ತೀವಿ. ರಿಟೈನ್ ದಿ ಆಥರ್ಸ್ ಐಡಿಯಾಸ್, ಆಥರ್ನ ಐಡಿಯಾಸ್ನ ಹಾಗೆ ರಿಟೈನ್ ಮಾಡ್ಕೋಬೇಕು. ಅಂದರೆ ನೀವು ಸ್ವಂತವಾಗಿ ಏನು ಬರೆಯೋಕ್ಕೆ ಹೋಗಬಾರ್ದು, ಯೋಚನೆಗಳು, ವರ್ಡ್ಸನ್ನ ಸ್ವಂತವಾಗಿ ಬರೀಬೇಕು, ಯೋಚನೆಗಳನ್ನು ಆಥರ್ದೇ ಉಳಿಸ್ಕೋಬೇಕು. ಸೊ ಚೇಂಜ್ ದ ಫಸ್ಟ್ ಪರ್ಸನ್ ನೆರೇಷನ್ ಟು ಥರ್ಡ್ ಪರ್ಸನ್ ನೆರೇಷನ್. ಒಂದು ವೇಳೆ ನಿಮಗೆ ಅಲ್ಲೆಲ್ಲಾದರೂ ಐ ವಿ ಅಂತ ಏನಾರ ಕಾಣಿಸ್ಕೊಂಡ್ರೆ, ಇಫ್ ಸಂಬಡಿ ಸೇಯಿಂಗ್ ಐ ಥಿಂಕ್ ದೀಸ್ ಥಿಂಗ್ಸ್ ನೀಡ್ ಟು ಬಿ ಡನ್ ಅಂತ ಆ ಥರ ಏನಾದರೂ ಫಸ್ಟ್ ಪರ್ಸನ್ ಅಂದರೆ ಐ ವಿ ಅನ್ನುವಂಥ ವರ್ಡ್ಸನ್ನು ಯೂಸ್ ಮಾಡಿ ಬರೆದಿರುವಂಥದ್ದು, ನಾನು, ನನಗನ್ಸುತ್ತೆ, ಹೀಗೆ ಅಂತ ಏನೋ ಆ ಥರ ಏನೋ ಹೇಳಿದ್ದ ಅಂದರೆ ನೀವು ಅದನ್ನು ಥರ್ಡ್ ಪರ್ಸನ್ ನೆರೇಷನ್ಗೆ ಚೇಂಜ್ ಮಾಡಬೇಕು. ಅವ್ರಿಗೆ ಹೀಗನ್ಸುತ್ತೆ, ಶಿ ಆರ್ ಹಿ ಫೀಲ್ ಸೋ ಅನ್ನೋ ಥರ ಅದನ್ನು ಬದಲಾಯಿಸಬೇಕು ಅಂತ. ಡೋಂಟ್ ಯೂಸ್ ಆರ್ಕೇಕ್ ವರ್ಡ್ಸ್ ಅಂತ ಇದೆ, ಅಲ್ಲಿಗೆ ದೈನ್ ಅಂತ ಪೊಯಿಟಿಕ್ ಆಗಿರುವಂಥ ಪದಗಳು ಇವೆಲ್ಲ ಏನೋ ಅಕಸ್ಮಾತ್ ಬಂದರೆ, ಇಲ್ಲಿ ಬಂದಿರಲಿಲ್ಲ. ಇನ್ ಕೇಸ್ ಇಫ್ ಯು ಕಮ್ ಅಕ್ರಾಸ್ ಸಚ್ ವರ್ಡ್ಸ್, ಡೋಂಟ್ ಯೂಸ್ ದೆಮ್, ಡೋಂಟ್ ರಿಪೀಟ್ ದೋಸ್ ಥಿಂಗ್ಸ್ ಆ್ಯಂಡ್ ಫೈಂಡ್ ಅ ಮಾಡರ್ನ್ ಆಲ್ಟರ್ನೇಟಿವ್ ಫಾರ್ ಸಚ್ ಆರ್ಕೇಕ್ ವರ್ಡ್ಸ್. ಹಳೆ ಇಂಗ್ಲೀಷ್ ಪದಗಳಿಗೆ ಆಧುನಿಕ ಅಥವಾ ಈಗ ಪ್ರಸ್ತುತಿಯಲ್ಲಿರುವಂಥ ಪದಗಳನ್ನು ನೀವು ಹುಡುಕಿ ಹಾಕಬೇಕಾಗುತ್ತೆ, ಹಳೆ ಆರ್ಕೇಕ್ ವರ್ಡ್ಸನ್ನು ಬಳಸಬಾರ್ದು. ಸೊ ದೀಸ್ ಆರ್ ಫ್ಯೂ ಮೋರ್ ಥಿಂಗ್ಸ್ ದಟ್ ಐ ಶುಡ್ ಕೀಪ್ ಇನ್ ಯುವರ್ ಮೈಂಡ್ ವೈಲ್ ರೈಟಿಂಗ್ ಅ ಪ್ರಸಿ. ಆ್ಯಂಡ್ the next session I think would be the final session on this. So we'll work on few more essays and try to learn and give it a final kind of touch to our effort of reducing a passage. Thank you.